ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಮಾಕನಡುಕು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎನ್.ಟಿ. ಶ್ರೀನಿವಾಸ್ ಚಾಲನೆ ನೀಡಿದ್ದಾರೆ. ಮಾಕನಡುಕ ಗ್ರಾಮದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲಾ ಆವರಣದಲ್ಲಿ ಶಾಲಾ ಬಿಸಿಯೂಟ ತಯಾರಿಕಾ ಕೊಠಡಿ ನಿರ್ಮಾಣ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಎನ್.ಟಿ. ಶ್ರೀನಿವಾಸ್ ಬಳಿಕ ಹಲವು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಕೂಡ್ಲಿಗಿ ಕ್ಷೇತ್ರದ ಜನರ ಆಶೀರ್ವಾದ ಮತ್ತು ಸಹಕಾರದಿಂದ ಶಾಸಕರಾಗಿ 3 ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿದ್ದೇನೆ. ಕ್ಷೇತ್ರದ ಅಭಿವೃದ್ಧಿಗಾಗಿ ನಿರಂತರವಾಗಿ ಶ್ರಮಿಸುತ್ತಿದ್ದು, ಆರೋಗ್ಯ, ಶಿಕ್ಷಣ, ರಸ್ತೆ, ಮೂಲಭೂತ ಸೌಕರ್ಯ ಮತ್ತು ದೇವಸ್ಥಾನಗಳ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಎಂದು ಹೇಳಿದ್ದಾರೆ. ಚುನಾವಣಾ ವೇಳೆ ಜನತೆಗೆ ನೀಡಿದ ಭರವಸೆಗಳನ್ನು ಈಡೇರಿಸುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಿರುವುದಾಗಿ ತಿಳಿಸಿದ ಅವರು, ಮುಂದಿನ ದಿನಗಳಲ್ಲಿ ಇನ್ನಷ್ಟು ವೇಗವಾಗಿ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು ಎಂದರು. ಮಾಕನಡುಕ, ಚಿಕ್ಕಜೋಗಿಹಳ್ಳಿ, ಕುರಿಹಟ್ಟಿ ಹಾಗೂ ಚಿಕ್ಕಜೋಗಿಹಳ್ಳಿ ತಾಂಡ ಸೇರಿದಂತೆ ಹಲವು ಗ್ರಾಮಗಳಲ್ಲಿ ಸಿಸಿ ರಸ್ತೆ, ಚರಂಡಿ, ಚೆಕ್ ಡ್ಯಾಂ, ಸೇತುವೆ ಹಾಗೂ ಶಾಲಾ ದುರಸ್ತಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಇದೇ ವೇಳೆ ಚಿಕ್ಕಜೋಗಿಹಳ್ಳಿ ಪ್ರವಾಸಿ ಮಂದಿರದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಶಾಸಕ ಶ್ರೀನಿವಾಸ್ ಹಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರ ಕಲ್ಪಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಕಾರ್ಯಕ್ರಮದಲ್ಲಿ ಗ್ರಾಮಗಳ ಮುಖಂಡರು, ವಿವಿಧ ಇಲಾಖೆಗಳ ಅಧಿಕಾರಿಗಳು, ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ವಂದೇ ಮಾತರಂ. ವಿ.ಜಿ. ಋಷಭೇಂದ್ರ. ಹೌದಣ್ಣ, ಇಲ್ಲ ಸರಿ ಹೌದಣ್ಣ, ಸರಿ ಬೇಜಾರಾಗ್ಬಿಡು. ನಾವಷ್ಟೇ ಅಲ್ಲ, ನಿಮ್ಮ ಊರ ಕೂಡ ಕ್ಷೇತ್ರ ಇದು. ಅದಕ್ಕೆ ನಾನು ಸುಖ ಸಂಸಾರಕ್ಕೆ ಎಲ್ಲ ನಾನು ತಾಂಡದ ಜೊತೆಗೆ ಹುಡುಗರ ಜೊತೆಗೆ ನಾನು ಜೋಗಲಕ್ಷ್ಮಿ ನೋಡಿ 4 ಕಡೆ
ಮಾಡ್ತಾ ಇದ್ವಿ, ಇಲ್ಲೂ ಮಾಡ್ತಾ ಇದ್ವಿ. ಮತ್ತೆ ಇದರಲ್ಲಿ KMRC ಉನ್ನತೀಕರಣ ಕೂಡ ಇಟ್ಕೊಂಡಿದ್ವಿ. 14 ವೆಟರ್ನರಿ ಹಾಸ್ಪಿಟ್ಲ್ ಉನ್ನತೀಕರಣಕ್ಕೆ ಇಟ್ಕೊಂಡಿದ್ವಿ. ಮತ್ತೆ ಅದದ್ದು ಇದು ಇಟ್ಕೊಳ್ತೀವಿ. ಪಕ್ಕದಲ್ಲಿ ಹೊಸದು ಕಟ್ತೀವಿ, ಹೊಸ ಬಿಲ್ಡಿಂಗು. ಇದು ಇನ್ನೊಂದು ಸ್ವಲ್ಪ ಏನಾದರೂ ಇದು ಆಫೀಸ್ ವರ್ಕ್ಗೆ ಇದಕ್ಕೆ ಯೂಸ್ ಆಗುತ್ತೆ. ಮತ್ತೆ ಮೊನ್ನೆ ಬಜೆಟಲ್ಲಿ 15 ಪಾಲಿಕ್ಲಿನಿಕ್ ವೆಟರ್ನರಿ ಕ್ಲಿನಿಕ್ಕು ಅಪ್ರೋ 15 ಆಗಿದ್ದು ರಾಜ್ಯದಲ್ಲಿ. ಅದರಲ್ಲೇ ಒಂದು ನಮ್ಮ ಪಾಲಿಕ್ಲಿನಿಕ್, ಅದು ಲ್ಯಾಬ್ ಗೀಬ್ ಎಲ್ಲ ಕೊಟ್ಟು ವೆಚ್ಚದಲ್ಲಿ. ಇದನ್ನ ಇನ್ನೊಂದು ಸ್ವಲ್ಪ ಇನ್ನೂ ಮುಂದೆ ಕ್ವಾರ್ಟರ್ಸ್ಗಳು ಅವೆಲ್ಲ ಮುಂದಿನ ಹಂತದಲ್ಲಿ ಹೇಳ್ಬಿಡ್ರಿ ಸರ್. ಅದು ಏನೇನು ಅದು ಯಾವುದು ಹೇಳು. ಇದರಲ್ಲಿ ಇದು ನಬಾರ್ಡ್ ಯೋಜನೆಯಲ್ಲಿ ಇಲ್ಲಿ 49.5 ಲಕ್ಷ ಅನುದಾನದಲ್ಲಿ ಹೊಸ ಸುಸಜ್ಜಿತ ನಮ್ಮ ಇದು ಆಸ್ಪತ್ರೆ ಹೊಸದು ನಿರ್ಮಾಣ ಕೂಡ್ಲಿಗಿ ಕೂಡ ಟೋಟಲ್ ನಮ್ಮ ಇದರಲ್ಲಿ ಎಷ್ಟು? ಒಟ್ಟಿನಲ್ಲಿ ರಾಜ್ಯಕ್ಕೆ 100 ಹೊಸ ಕಟ್ಟಡಗಳಲ್ಲಿ ಕೂಡ್ಲಿಗಿ ತಾಲೂಕಿಗೆ 2 ಕೂಡ್ಲಿಗಿ ಪಟ್ಟಣ ಒಂದು, ಕೂಡ್ಲಿಗಿ ಪಟ್ಟಣ ಒಂದು, ಚಿಕ್ಕಜೋಳ ಸೋಮವಾರ ಚಿಕ್ಕಜೋಳ ಕೂಡ್ಲಿಗಿ ಎಷ್ಟು ಸರ್ ಇರೋದು? 49 ಲಕ್ಷ. 49 ಲಕ್ಷ. ಓಕೆ ಸರ್. ನಾವು ಒಂದೇ ಕೊಡ್ತಾ ಇದ್ದೀವಿ. ನಿನಗೆ ನನ್ನ ಫ್ರೆಂಡ್ ಮಗ ಅದಕ್ಕೋಸ್ಕರ 2 ಕೊಡ್ತೀನಿ ಅಂತ ಹೇಳ್ಬಿಟ್ಟು 2 ಕೂಡ್ಲಿಗಿ ಚಿಕ್ಕಜೋಳಲ್ಲಿ. ಮತ್ತು ನಮಗೆ ನೋಡಿ ಅದು ಇಡೀ ರಾಜ್ಯಕ್ಕೆ 15 ಪಾಲಿಕ್ಲಿನಿಕ್ ಇದೆ. ಅದರಲ್ಲಿ 15ರಲ್ಲಿ ಒಂದೊಂದು ಮಿನಿಸ್ಟ್ರಿಗೆ ಒಂದು ಲೆಕ್ಕ ಹಾಕೊಂಡ್ರು 30 ಬೇಕಾಗ್ತದೆ. ಅದರಲ್ಲಿ ಮಿನಿಸ್ಟ್ರು ಬೈಪಾಸ್ ಮಾಡಿ ನಮಗೆ ಗೊತ್ತಾಯ್ತಾ. ಅದು ನಮ್ಮ ತಂದೆಯವ್ರ ಬಗ್ಗೆ ಇರೋ ಗೌರವ ಅವ್ರಿಗೆ. ಅದು ನಾವು ಏನೇ ಹೇಳಿದ್ರು ಅವ್ರು ಯಾವತ್ತೂ ಇಲ್ಲ ನನಗೆ. ಹೌದು ಇದು ಅವತ್ತು ನೋಡೋಗಿದ್ವಿ, ಭಾಳ ಹಳೇದಿತ್ತು. ಈಗ ಹೊಸ ಕಟ್ಟಡ ಬಂದಿರೋದು ಭಾಳ ಖುಷಿ. ಇದೇ ರೀತಿ ಹಂತವಾಗಿ ಬೇರೆ ಎಲ್ಲದನ್ನು ಮಾಡೋದಕ್ಕೆ. ಮತ್ತು ನಿಮಗೆ ಹೇಳಿದ್ದೀನಿ ಈಗಾಗಲೇ, ಒಂದು ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಭಾಳ ದಿವಸ ಕೇಳಿದ್ರಿ, ಅಪ್ರೂವಲ್ ಆಗಿದೆ ಆಯಿತಾ. ಆಗಿದೆ. ಸ್ಕೂಲ್ ಜೂನ್ 1ಕ್ಕೆ ರಾಜ್ಯ ಮಟ್ಟದ ಕಾರ್ಯಕ್ರಮನ ಮಾನ್ಯ ಮುಖ್ಯಮಂತ್ರಿಗಳು ಶಿವಮೊಗ್ಗದಲ್ಲಿ ಚಾಲನೆ ಕೊಡ್ತಾಯಿದ್ರು KP ಶಾಲೆಗಳಿಗೆ. ನಾವು ಹೋಗ್ತಾ ಇದ್ದೀವಿ, ನೀವು ಎಲ್ಲ ಬರ್ರಿ ಆಯಿತಾ. ಜೋಗಳಿಗೆನೇ ಮಧುಬಂಗಾರಪ್ಪ ಸರ್ ಬರ್ತಾಯಿದ್ರು. ನಾನು ಹೇಳಿದ್ದೀನಿ, ನೀವು ವಿಶೇಷವಾಗಿ ಬಂದು ಇಲ್ಲಿ ಶಾಲೆ ಚಾಲನೆ ಕೊಡಬೇಕು ಅಂತೇಳಿ ಅವ್ರು ಒಪ್ಕೊಂಡಿದ್ದು. ಇಲ್ಲೇ ಕರೆಸಿ ಒಳ್ಳೆ ಫಂಕ್ಷನ್ ಆಯಿತಾ. ಬರ್ತಾರೆ, ಮಿನಿಸ್ಟರ್ ಬರ್ತಾರೆ. ಅವತ್ತೇ ಬರ್ತಾರೆ ಸರ್? 1ನೇ ತಾರೀಕು ರಾಜ್ಯ ಮಟ್ಟದಲ್ಲಿ CM ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾ ಇದ್ದಾರೆ. ಇಲ್ಲಿಗೆ ಕರೆಸ್ತೀನಿ, ಟೈಮ್ ಡೇಟ್ ಕೊಟ್ಬಿಟ್ಟು ಅವರು ಒಪ್ಕೊಂಡಿದ್ದಾರೆ, ಬರ್ತೀವಿ ಸರ್. ಅವರು ಚತುಷ್ಪಥ ರಸ್ತೆ ಕಾಮಗಾರಿ ಕೂಡ್ಲಿಗಿ ಇದರಲ್ಲಿ ಈಗ ಒಂದು ಕೂಡ್ಲಿಗಿಗೆ ಸಮಾನಾಂತರವಾಗಿ ನಾವು ಉಜ್ನಿ, ಹೊಸಳ್ಳಿ, ಗುಡೇಕೋಟೆ, ಚಿಕ್ಕಜೋಗಳಿನ ಕೂಡ ಅಭಿವೃದ್ಧಿ ಪಡಿಸಬೇಕಾಗಿದೆ. ಈಗ ಹೋಬಳಿ ಅಲ್ಲದಿದ್ರೆ ಕೂಡ ಈಗಾಗಲೇ ಇದು ಸುಮಾರು 60 ವರ್ಷಗಳಿಂದನೇ ಮಾದರಿ ಗ್ರಾಮ ಅಂತೇಳಿ ರಾಜ್ಯದಲ್ಲಿ ಅನಿಸ್ಕೊಂಡಿದ್ದು ಕೂಡ ಅಭಿವೃದ್ಧಿಯಿಂದ ಭಾಳ ಹಿನ್ನಡೆ ಆಗಿ ಇಲ್ಲಿ ಸಾರ್ವಜನಿಕರಿಗೆ ಭಾಳ ತೊಂದರೆ ಆಗಿತ್ತು. ಇಲ್ಲಿ ಈಗ ಇದನ್ನು ಒಂದು ಆ ಇತಿಹಾಸನ ಮರುಸೃಷ್ಟಿ ಮಾಡಬೇಕನ್ನೋ ಒಂದು ಕಾಳಜಿಯಿಂದ ಈಗ KP ಶಾಲೆ ಆಗಿದೆ. ಆಮೇಲೆ ಹೊಸದೊಂದು 150 ಸ್ಟ್ರೆಂತ್ ಇರೋದು ಒಂದು ಹೊಸದು ಹಾಸ್ಟೆಲ್ ಕೂಡ ಅಪ್ರೂವಲ್ ಆಗಿದೆ. ಹೆಣ್ಮಕ್ಳ ಹಾಸ್ಟೆಲ್, ಪೋಸ್ಟ್ ಮೆಟ್ರಿಕ್ ಗರ್ಲ್ಸ್ ಹಾಸ್ಟೆಲ್ ಒಂದು ಹಾಸ್ಟೆಲ್ ಕೂಡ ಅಪ್ರೂವಲ್ ಆಗಿದೆ. ಮತ್ತು ಈಗ ಅದು ನಮ್ಮ ಇದ್ರದ್ದು ಬ್ಯಾನರ್ ಮಾಡಿಸಿದ್ದೀರಾ ಒಂದು ಈಗ ಹೊಸದು ದನದ ಆಸ್ಪತ್ರೆದು ಈಗ ಪೂಜೆ ಮಾಡ್ತಾ ಇದ್ದೀವಿ. ಅದೇ ರೀತಿ ಈಗ 4.5 ಕೋಟಿ ವೆಚ್ಚದಲ್ಲಿ ಮೇನ್ ರೋಡು, 4 ಚತುಷ್ಪಥ ರಸ್ತೆ, CC ರೋಡು, ಡ್ರೈನೇಜು ಪ್ಲಸ್ ಎಲ್ಲ ಇದು ಡಿವೈಡ್ ಎಲ್ಲ ಸೇರಿ ಫುಟ್ಪಾತ್ ಎಲ್ಲ ಸೇರಿ ಈಗ ಸುಸಜ್ಜಿತ ಒಂದು ರಸ್ತೆ, 4 ಪದ ರಸ್ತೆ ನಾವು ಈಗ ಮೊದಲನೇದಾಗಿ ಒಂದು 500 ಮೀಟರ್ ಮಾಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಇನ್ನೂ 1 ಕಿಲೋಮೀಟರ್ ಆ ಕಡೆ ಈ ಕಡೆ ಮತ್ತೆ ಮುಂದುವರ್ಕೊಂಡು ಮಾಡಿ ಒಟ್ಟಿನಲ್ಲಿ ಮುಂದೆ ಯಾವುದೇ ರೀತಿಯಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಬಾರ್ದು. ಈಗಲೇ ಎಲ್ಲ ಮುಂದೆ ಒಂದು ಒಳ್ಳೆ ನಗರ ಆಗೋದಕ್ಕೆ ಈಗಲಿಂದನೇ ನಾವು ಒಳ್ಳೆ ಸಿದ್ಧತೆ ಮಾಡೋದಕ್ಕೆ ನಾವು ಊರನ್ನ ರೆಡಿ ಮಾಡ್ತೀವಿ. ಈ ಸರಿ ಮತ್ತು APMC ಕೂಡ ಗ್ರಾಂಟ್ ಹಾಕ್ಸಿದ್ದೀವಿ, ಅದಕ್ಕೆ ಕೂಡ ಸ್ವಲ್ಪ ಕಾಯಕಲ್ಪ ಬೇಕಾಗಿದೆ. ಸೊ ಎಲ್ಲ ನಮ್ಮ ಚಿಕ್ಕಜೋಗಳ್ಳಿ ಗ್ರಾಮ ಒಂಥರ ನಮ್ಮ ಮನೆ ಇದ್ದಂಗೆ. ಇದಕ್ಕೆ ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಅಭಿವೃದ್ಧಿಗೆ ನಾವು ಸಹಕಾರ ನೀಡ್ತೀವಿ. ಇಲ್ಲ ಅದು ನೋಡಿ, ಅದು ನಿಮಗೆ ಗೊತ್ತಿರಲಿ, ಈಗ ಒಂದು 1000ಕ್ಕಿಂತ ಜಾಸ್ತಿ ಹೋಬಳಿಗಳು ಹೋಬಳಿ ಕೇಂದ್ರಗಳಿಗೆ ಸರ್ಕಾರದ ಮಟ್ಟದಲ್ಲಿದ್ದಾವೆ. ಆದರೆ ಈಗಿರೋ ಯಾವುದೇ ಸರ್ಕಾರ ಬರಲಿ, ಈಗಿರೋದೇನಪ್ಪ ಅಂತಂದರೆ ಅಂಗೈಯಲ್ಲಿ ಮೊಬೈಲಲ್ಲಿ 50ಕ್ಕಿಂತ ಜಾಸ್ತಿ ಈಗೆಲ್ಲ ಸರ್ಕಾರದ ಕೆಲಸಗಳು ಮೊಬೈಲ್ ಅಪ್ಲಿಕೇಶನ್ ಆಗ್ತಾ ಇದ್ದಾವೆ. ಸೊ ಹೋಬಳಿಗಳು ಯಾವಾಗಿದ್ವು ಅಂತಂದರೆ ಒಂದಕ್ಕಿಂತ ಒಂದು ತುಂಬ ದೂರ ಇದೆ, ಸಾರ್ವಜನಿಕರಿಗೆ ರಸ್ತೆ ಸಂಪರ್ಕ ಇಲ್ಲ, ಮತ್ತು ಆ ಥರ ಅನುಕೂಲಗಳು ಇಲ್ಲ ಅಂದಾಗ ಮಾತ್ರ ಹೋಬಳಿಗಳು ಮಾಡ್ತಾಯಿದ್ರು. ಈಗ ಯಾವುದೇ ರಾಜ್ಯದಲ್ಲಿ ಯಾವುದೇ ಹೊಸ ಹೋಬಳಿಗಳು ಪ್ರಸ್ತಾವನೆ ಸರ್ಕಾರದ ಮುಂದೆ ಇಲ್ಲ. ಅರ್ಥ ಆಯ್ತಾ. ನಾವು ಫಸ್ಟ್ಗೆ ಉಜ್ನಿ, ಚಿಕ್ಕಜೋಗಳಿದ್ದು ಹೊಸ ಹೋಬಳಿಗಳಿಗೆ ನಾನೇ ಮೊದಲನೇ ನಮ್ಮ ಸರ್ಕಾರ ಬಂದಾಗ ಪ್ರಸ್ತಾವನೆ ಕೊಟ್ಟಿದ್ದು. ಸದ್ಯಕ್ಕೆ ಅವ್ಯಾವು ಪರಿಶೀಲನೆಯಲ್ಲಿ ಯಾವುದೂ ಅಂಥ ಹೋಬಳಿ ಮಾಡೋಂಥ ಯೋಚನೆ ಇಲ್ಲ ಅಂತೇಳಿ ಸರ್ಕಾರದಿಂದ ಉತ್ತರ ಬಂದಿದೆ. ಯಾಕೆಂತಂದರೆ ಆರ್ಥಿಕ ಹೊರೆ ತುಂಬ ಆಗ್ತದೆ. ಮೂರನೇ
ಕಾಡ್ಲವು ಮೈನವು ದಿನ ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಾಡ್ತಾರೆ ಜನಮೆಲ್ಲ ಅದು ಹೋಗ್ತಿ ಮಾಡ್ಬೇಕು ಸರ್ ವಾಲ್ಮೀಕಿ ಸರ್ಕಲ್ ತಗ ಚರಂಡಿ ಉಂಟು ಸರ್ భారీ ఇది ఉండే సన్న పిల్లలు చరండి ఉండేది వీడియో వచ్చినారా డాక్టర్ అతను వీడియో అతడు ఏమేమి వర్క్ చేస్తాడు ఈ నవగ్రామದ ఒకటి మోటార్ సైడ్ కూడా ఒక ఏడాది ಎಲ್ಲ ಕಷ್ಟ ನೀವು ಸರ್ ಇಲ್ಲ ನಾವು ಹೋಗೋಣ NMR ಮುಗಿಸಿ ನರೇಗಾ ಮುಗಿಸಿ ಅದು ಮುಚ್ಚಿಡಿಸಿರಿ ಇವರು ಮಾವು ಗ್ರ್ಯಾಂಟ್ ಏನು ಕೋರ್ಟ್ನ ಏನಾಗುತ್ತದೆ వారు